ಏನಿದೆ ಸರ್, ಹಾಡು ಹಗಲೇ ದರೋಡೆ ಆಗಿದೆ. ಎಟಿಎಂ ಅಂತ ತಪ್ಪಿದ್ದ ಹಣನ ಸಿಎಂಎಸ್ ವಾಹನದಿಂದ ದರೋಡೆ ಮಾಡಿದ್ದಾರೆ. ಏನಿದೆ ಸರ್ ಹೆಚ್ಚಿನ? ಇಲ್ಲ, ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್, ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ, ಅವರು ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನ ಹಂಚ್ಕೊಳ್ಳೋಕ್ಕಾಗಲ್ಲ ನಾನು. ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್, ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ, ಅವರು ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನ ಹಿಡಿದಾಕ್ಕಾಗಲ್ಲ ನಾನು. ಆದರೆ ಖಂಡಿತವಾಗಿ ಅವ್ರನ್ನ ರಾಜ್ಯದವರ ಅಥವಾ ಹಿಡಿದಾಕ್ತಿವಿ. ಅವ್ರನ್ನ ವೆಹಿಕಲ್ ಎಲ್ಲ ಹಿಡಿದಾಕ್ತಿವಿ ಅಂದಮೇಲೆ ಇನ್ನೇನ್ರಿ. ನಿಮಗೆ ನೋಡಿ, ಕೆಲವು ವಿಷಯಗಳನ್ನ ನಾನು ಈಗ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವನ್ನ ನಮ್ಮಲ್ಲಿ ಇಟ್ಕೋಬೇಕು. ಈಗ ರಾಬರಿ ಆದ ಹಣ ಯಾವ ಬ್ಯಾಂಕ್ ಸೇರಿದ್ದು ಅದೆಲ್ಲ ಡೀಟೇಲ್ಸ್ ನಾನು ತಗೊಳ್ತೀನಿ. ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಅದು ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ನಮ್ಮ ರಾಜ್ಯದವರ, ಹೊರ ರಾಜ್ಯದವರ, ಅದೆಲ್ಲವನ್ನು ನೋಡಿ ಹಿಡಿದಾಕ್ತಿವಿ. ಸರ್, ಬೆಂಗಳೂರಲ್ಲಿ ಇಂಥ ದರೋಡೆ ಆಗುತ್ತೆ, ವಿಧಾನಸೌಧದಲ್ಲಿ ದರೋಡೆ ಆದ್ರೂ ಇವರಿಗೆ ಗೊತ್ತಾಗಲ್ಲ. ಮತ್ತೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲೆಲ್ಲೋ ಆಗ್ತಿತ್ತು, ಕರ್ನಾಟಕದಲ್ಲಿ ನಿರ್ದರ್ಶನ ನೋಡ್ತಾ ಇದೀವಿ ಅಂತ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ. ಅವ್ರು ಅದನ್ನೇ ಹೇಳ್ಬೇಕಲ್ಲ, ಇನ್ನೇನು ಹೇಳ್ತಾರೆ? ಅವ್ರು ಅದನ್ನೇ ಹೇಳಬೇಕು. ನಾವು ಹಿಡಿದಾಕ್ತಿವಿ.